ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ಪಿ ಡಿ ಒ ಎಕ್ಸಾಮ್ಗೆ ಕೇಳುವಂತಹ ಇಂಪಾರ್ಟೆಂಟ್ ಕಂಪ್ಯೂಟರ್ ನಾಲೆಡ್ಜ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನಾನು ಡೆಪ್ತಲ್ಲಿ ಕಂಪ್ಯೂಟರ್ ಏನು ಅದು ಇದು ಅಂತ ಏನು ವಿವರಣೆ ಮಾಡೋಕ್ಕೋಗಲ್ಲ. ಸೊ ಬೇಸಿಕ್ಕಾಗಿ ಒಂದು ಔಟರ್ ವ್ಯೂನ ಕೊಡ್ತೀನಿ. ಸೊ ಹಾಗೆ ಯಾವ ಕ್ವೆಶನ್ಸ್ ಬರ್ಬೋದು ಅಂತಲೂ ಹೇಳ್ತೀನಿ. ಸೊ ನೀವು ಹೋಗಿ ಬರೀ ಟಿಕ್ ಮಾಡಿ ಬನ್ನಿ. ಸೊ ಎಕ್ಸಾಮ್ಗೂ ಬೇಕಾಗಿರೋದು ಅಷ್ಟೇ. ಸೊ ಫಸ್ಟ್ ಕ್ವೆಶನ್ ಬಂದುಬಿಟ್ಟು ಚಾರ್ಲ್ಸ್ ಬ್ಯಾಬೇಜ್ ಅವರು 1833 ಕಂಪ್ಯೂಟರ್ನ ಇನ್ವೆಂಟ್ ಮಾಡ್ತಾರೆ. ಸೊ ಇದು ಯಾವ ಕಂಪ್ಯೂಟರ್ ಅಂತ ಕೇಳಿದ್ರೆ ನಿಮಗೆ ಅನಾಲಿಟಿಕಲ್ ಇಂಜಿನ್ ಅಂತ ನೀವು ಟಿಕ್ ಮಾಡಬೇಕಾಗುತ್ತೆ. ಸೊ ಈಗ ಕ್ವೆಶನ್ ಹೇಗೆ ಬರುತ್ತೆ ಅಂದರೆ, ಅನಾಲಿಟಿಕಲ್ ಇಂಜಿನ್ ಕಂಡಿಡಿದವರು ಯಾರು ಅಂದರೆ ನೀವು ಚಾರ್ಲ್ಸ್ ಬ್ಯಾಬೇಜ್ ಅಂತ ಮಾರ್ಕ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು 1890 ಈ ಅನಾಲಿಟಿಕಲ್ ಇಂಜಿನ್ ಬಂದುಬಿಟ್ಟು ಇದು ಮೆಕ್ಯಾನಿಕಲ್ ಇಂಜಿನ್ ಆಗಿರುತ್ತೆ. ಸೊ ಮೆಕ್ಯಾನಿಕಲ್ ಇಲ್ಲ ಅಂದರೆ ನಿಮ್ಗೆ ಗೊತ್ತಾ ಇರುತ್ತೆ. ಸೊ ರೊಟೇಟರ್ಸ್ ಇರುತ್ತೆ ಮತ್ತು ಮೆಕ್ಯಾನಿಕಲ್ ಪಾರ್ಟ್ಸ್ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿ ಇವರು ಈ ಕಂಪ್ಯೂಟರ್ನ ಡೆವಲಪ್ ಮಾಡ್ತಾರೆ. ಸೊ ಅದು ಸ್ವಲ್ಪ ಇಂಪ್ರೂವ್ಡ್ ವರ್ಷನ್ ಬಂದುಬಿಟ್ಟು ಪಂಚ್ಡ್ ಕಾರ್ಡ್ಸ್. ಇದನ್ನು ಡೆವಲಪ್ ಮಾಡ್ತವರು ಹರ್ಮನ್ ಆ್ಯಂಡ್ ಜೇಮ್ಸ್. ಪಂಚ್ ಕಾರ್ಡ್ ಅಂದರೆ ಒಂದು ಪೇಪರ್ ಮೇಲೆ ಒಂದು ಮಷಿನಿಂದ ಹೋಲ್ ಮಾಡಲಾಗುತ್ತೆ. ಸೊ ಆ ಹೋಲ್ ಮಾಡಿರೋ ಪೇಪರ್ನ ನೀವೇನಾದರೂ ಈ ಕಂಪ್ಯೂಟರಲ್ಲಿ ಹಾಕಿದ್ರೆ ಅದರಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅಂತ ಈ ಕಂಪ್ಯೂಟರ್ ರೀಡ್ ಮಾಡುತ್ತೆ. ಸೊ ಅದು ಪಂಚ್ ಕಾರ್ಡ್. ಸೊ ಈಗ ಕ್ವಶನ್ಸ್ ಬಂದುಬಿಟ್ಟು ಪಂಚ್ ಕಾರ್ಡ್ ಯಾರು ಇನ್ವೆಂಟ್ ಮಾಡಿದೆ ಅಂದರೆ ಹರ್ಮನ್ ಆ್ಯಂಡ್ ಜೇಮ್ಸ್. ಇಯರ್ ಬಂದ್ಬಿಟ್ಟು 1890. ಸೊ ನೆಕ್ಸ್ಟ್ ಒಂದು ಬಂದು ಟರ್ನಿಂಗ್ ಮಷಿನ್ ಅಂತ. ಇವರೊಬ್ಬರು ಸೈಂಟಿಸ್ಟ್ ಇರ್ತಾರೆ, ಆ್ಯಲನ್ ಟರ್ನಿಂಗ್ ಅಂತ. ಸೊ ಅವರ ಹೆಸರು ಮೇಲೆ ಈ ಕಂಪ್ಯೂಟರ್ ನೇಮ್ ಮಾಡಿರ್ತಾರೆ. ಸೊ ಇದನ್ನು IBM ಅವರು 1964 ಲಾಂಚ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಎನಿಯಾಕ್ ಫುಲ್ ಫಾರ್ಮ್ನ ತುಂಬ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಎನಿಯಾಕ್ ಅಂದರೆ ಎಲೆಕ್ಟ್ರಿಕಲ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕ್ಯಾಲ್ಕ್ಯುಲೇಟರ್ ಅಂತ. ಸೊ ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಸೊ ಇದನ್ನು ಇನ್ವೆಂಟ್ ಮಾಡಿದವರು ಜಾನ್ ಪಿ ಎಕ್ರೆಟ್ ಆ್ಯಂಡ್ ಜಾನ್ W ಮೆಕಾಲೆ ಅಂತ. ಸೊ ಇಲ್ಲಿವರೆಗೂ ಎಕ್ಸಾಮ್ಸಲ್ಲಿ ಎನಿಯಾಕ್ ಫುಲ್ ಫಾರ್ಮು ತುಂಬ ಕೇಳಿದ್ದಾರೆ. ಎನಿಯಾಕ್ ಯಾವ ಇಯರಲ್ಲಿ ಲಾಂಚ್ ಆಗಿತ್ತು ಅಂತ ಕೇಳಲಿಲ್ಲ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ, 1942. ಆ್ಯಂಡ್ ಯಾರು ಸೈಂಟಿಸ್ಟ್ ಇದ್ರು ಹಿಂದೆ ಇದ್ದಾರೆ ಅನ್ನೋದನ್ನು ಎಲ್ಲೂ ಕೇಳಿಲ್ಲ. ಸೊ ಅದನ್ನು ಕ್ವೆಶನ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮ್. ಸೊ ಇವಾಗ ಏನು ನೋಡ್ತೀವಿ, ಸಿ ಪ್ರೋಗ್ರಾಮ್, ಪೈಥಾನ್ ಆ ಥರ ಪ್ರೋಗ್ರಾಮ್ಸು. ಬಟ್ ಇದು ಫಸ್ಟ್ ಪ್ರೋಗ್ರಾಮ್ಸ್ನ ಇನ್ವೆಂಟ್ ಮಾಡಿದ್ದು ಲೇಡಿ ಆ್ಯಡಾ ಅಗಸ್ಟಾ ಅಂತ. ಸೊ ನೆಕ್ಸ್ಟ್ ಬಂದು ಫಸ್ಟ್ ಇಂಡಿಯಾದಲ್ಲಿ ಫಸ್ಟ್ ಕಂಪ್ಯೂಟರ್ ಮೇಡ್ ಇನ್ ಇಂಡಿಯಾ. ಸೊ ಅದರ ಹೆಸರು ಬಂದ್ಬಿಟ್ಟು ಸಿದ್ಧಾರ್ಥ್. ಸೊ ಈ ಕ್ವೆಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಫಸ್ಟ್ ಕಂಪ್ಯೂಟರ್ ಎಲ್ಲಿ ಇನ್ಸ್ಟಾಲ್ ಆಗಿದ್ದು ಅಂದರೆ, ಸೊ ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಪೋಸ್ಟ್ ಆಫೀಸ್ ಬೆಂಗಳೂರಿನಲ್ಲಿ. ಸೊ ಇದು ಫಸ್ಟ್ ಕಂಪ್ಯೂಟರ್ ಬಂದ್ಬಿಟ್ಟು ಇನ್ಸ್ಟಾಲ್ ಆಗಿತ್ತು. ಸೊ ಈಗ ಆಪ್ಷನ್ಸಲ್ಲಿ ಕೊಡ್ಬೋದು, ಎಲಿಮಿನೇಷನ್ ಆಪ್ಷನ್ಸ್ ಅಂತೀವಲ್ಲ. ಸೊ ಬೋತ್ 1 or 2 ಇಲ್ಲ ಹೌ ಮೆನಿ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್ ಅನ್ನೋದರಲ್ಲಿ ಈ ಸ್ಟೇಟ್ಮೆಂಟ್ ಕೊಟ್ಟರೆ ಫಸ್ಟ್ ಕಂಪ್ಯೂಟರ್ ಇನ್ ಇಂಡಿಯಾ ವಾಸ್ ಇನ್ಸ್ಟಾಲ್ಡ್ ಎಟ್ ಬ್ಯಾಂಗ್ಳೂರು ಅಂದರೆ ಸೊ ನೀವು ಕರೆಕ್ಟಾಗಿ ಮಾರ್ಕ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಬಂದ್ಬಿಟ್ಟು ಯಾವ ಜನರೇಷನ್ ಕಂಪ್ಯೂಟರ್ಸಲ್ಲಿ ಯಾವ ಪಾರ್ಟ್ಸನ್ನು ಯೂಸ್ ಮಾಡಲಾಗಿದೆ ಅಂತ. ಸೊ ಈ ಕ್ವೆಶನ್ ಎಲ್ಲ KPSC KA ಎಕ್ಸಾಮಲ್ಲಿ ಕೇಳ್ತಾರೆ ಮತ್ತು ಕೇಳಿದ್ದಾರೆ. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಗಮನ ಕೊಡಿ. ಸೊ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಏನು ಯೂಸ್ ಮಾಡ್ತಿದ್ರು ಅಂದರೆ ವ್ಯಾಕ್ಯೂಮ್ ಟ್ಯೂಬ್ಸ್. ಸೊ ಇದು ಯಾವ ಇಯರ್ ಅಂದರೆ 1940 ಟೈಮಲ್ಲಿ. ಸೊ ಎಡ್ಸ್ಯಾಕ್, ಹೆಡ್ವ್ಯಾಕ್, ಯೂನಿವ್ಯಾಕ್ ಅನ್ನೋ ಕಂಪ್ಯೂಟರ್ಸ್ ಎಲ್ಲ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡ್ತಾಯಿದ್ರು. ಸೊ ಈಗ ಆಪ್ಷನ್ ಕೊಟ್ಬಿಟ್ಟು ಈ ಎಡ್ವ್ಯಾಕ್, ಯೂನಿವ್ಯಾಕ್, ಎಡ್ಸ್ಯಾಕ್ ಅಲ್ಲಿ ಯಾವ ಪಾರ್ಟ್ಸ್ ಯೂಸ್ ಮಾಡಿದ್ದಾರೆ ಅಂದರೆ ನೀವು ವ್ಯಾಕ್ಯೂಮ್ ಟ್ಯೂಬ್ಸ್ನ ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸಲ್ಲಿ ಯಾವುದು ಯೂಸ್ ಮಾಡಿದ್ರು ಅಂದರೆ ವ್ಯಾಕ್ಯೂಮ್ ಟ್ಯೂಬ್ಸ್. ಕ್ವಶನ್ ಹೆಂಗಿರುತ್ತೆ ಅಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಪಾರ್ಟ್ಸ್ ವರ್ ಯೂಸ್ಡ್ ಇನ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಅಂತ ಕೊಟ್ಬಿಟ್ಟು ನಿಮಗೆ ವ್ಯಾಕ್ಯೂಮ್ ಟ್ಯೂಬ್ಸ್, ಟ್ರಾನ್ಸಿಸ್ಟರ್, IC ಅಂತ ಕೊಟ್ಟರೆ ನೀವು ವ್ಯಾಕ್ಯೂಮ್ ಟ್ಯೂಬ್ಸ್ನ ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಈಗ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ನ ನೋಡಿದಾಗ, ಸೊ ಇದರಲ್ಲಿ ಯೂಸ್ ಮಾಡ್ತಿದ್ದು ಟ್ರಾನ್ಸಿಸ್ಟರ್ಸ್. ಸೊ ಇದು ಯಾವ ಕಂಪ್ಯೂಟರ್ಸಲ್ಲಿ ಬಂತು ಅಂದರೆ IBM 700 140. ಸೊ ಈ ಕ್ವೆಶನ್ಸ್ ಯಾವಾಗೂ ಕೇಳಲಿಲ್ಲ. ಸೊ ಅಕಸ್ಮಾತ್ ಎಕ್ಸಾಮ್ ಡಿಫಿಕಲ್ಟಿ ಲೆವೆಲ್ ರೇಸ್ ಮಾಡಿದ್ರೆ IBM 700 ಯಾವ ಪಾರ್ಟ್ಸ್ ಯೂಸ್ ಮಾಡಿತ್ತು ಅಂದರೆ ಟ್ರಾನ್ಸಿಸ್ಟರ್. ಸೊ ಇದು 1952 ಟ್ರಾನ್ಸಿಸ್ಟರ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದಿದ್ದು IC, ಇಂಟಿಗ್ರೇಟೆಡ್ ಸರ್ಕಿಟ್ಸ್. ಸೊ ಇಂಟಿಗ್ರೇಟೆಡ್ ಸರ್ಕಿಟ್ಸ್ ಅಂದರೆ ಆಲ್ಮೋಸ್ಟ್ ಇದು ನಮ್ಮ ಪರ್ಸ್ನಲ್ PC ಎಲ್ಲ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿತ್ತು. ಸೊ ಆ ಟೈಮ್ ಇದು 1964. ಸೊ ಆವಾಗ IBM 300 ಅಂತ ಒಂದು ಕಂಪ್ಯೂಟರ್ ಲಾಂಚ್ ಮಾಡ್ತಾರೆ. ಅದಾದಮೇಲೆ 370 ಅಂತ ಲಾಂಚ್ ಮಾಡ್ತಾರೆ. ಸೊ ಥರ್ಡ್ ಜನರೇಷನ್ ಕಂಪ್ಯೂಟರ್ಸಲ್ಲಿ ನಾವು ಇಂಟಿಗ್ರೇಟೆಡ್ ಸರ್ಕಿಟ್ಸ್ನ ನೋಡ್ಬೋದು. ಸೊ ಇದು VAO ಎಕ್ಸಾಮಲ್ಲೂ ಈ ಕ್ವೆಶನ್ನ ಕೇಳಿದ್ದಾರೆ. ಸೊ ಮರಿದೆ ಇದನ್ನು ICನ ಥರ್ಡ್ ಜನರೇಷನ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಿದ್ದು ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್ ಅಂದರೆ ಲಾರ್ಜ್ ಇಂಟಿಗ್ರೇಟೆಡ್ ಸರ್ಕಿಟ್ಸ್. ಸೊ ಇದು ಆಲ್ಮೋಸ್ಟ್ ಆ್ಯಪಲ್, DCM, ಇವಾಗ ಇಂಟೆಲ್ ಕಂಪ್ಯೂಟರ್ಸ್, i3 ಪ್ರೊಸೆಸರ್, i5 ಪ್ರೊಸೆಸರ್ ಅಂತ ಪ್ರೊಸೆಸರ್ಸ್ ಎಲ್ಲ ಲಾರ್ಜ್ ಇಂಟಿಗ್ರೇಟೆಡ್ ಸರ್ಕಿಟ್ಸ್ನ ನಾವು ನೋಡ್ಬೋದು. ಸೊ ಇದು ಫೋರ್ತ್ ಜನರೇಷನ್ ಕಂಪ್ಯೂಟರ್ಸಲ್ಲಿ ಲಾರ್ಜ್ ಇಂಟಿಗ್ರೇಟೆಡ್ ಸರ್ಕಿಟ್ಸ್. ಸೊ ಈಗ ನಡೀತಿರೋದು ಫಿಫ್ತ್ ಜನರೇಷನ್ ಕಂಪ್ಯೂಟರ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಪ್ಟಿಕಲ್ ಫೈಬರ್ಸ್ ಮುಂತಾದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಟಾಪಿಕ್ನ ನೆನ್ಪಿಟ್ಕೊಳ್ಳಿ. ಯಾವುದೇ FDA ಇಲ್ಲ SDA ಎಕ್ಸಾಮ್ಗೆ ಪಕ್ಕಾ ಈ ಕ್ವೆಶನ್ಸ್ ಕೇಳ್ತಾರೆ.
ಸೊ ನೆಕ್ಸ್ಟ್ ಕ್ವೆಶನ್ ನೋಡೋದಿದ್ರೆ ಟೈಪ್ಸ್ ಆಫ್ ಕಂಪ್ಯೂಟರ್ಸ್. ಸೊ ಜನರಲ್ ಆಗಿ 5 ಬೇರೆ ಬೇರೆ ಕಂಪ್ಯೂಟರ್ಸ್ನ ನಾವು ನೋಡ್ಬೋದು. ಸೂಪರ್ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ವರ್ಕ್ ಸ್ಟೇಷನ್ ಮತ್ತು ಪರ್ಸ್ನಲ್ ಕಂಪ್ಯೂಟರ್. ಸೊ ಇದು ನಾವು ಮನೆಯಲ್ಲಿ ಯೂಸ್ ಮಾಡುವಂತಹ ಕಂಪ್ಯೂಟರ್. ಇಲ್ಲಿ ಕ್ವೆಶನ್ ಹೇಗೆ ಫ್ರೇಮ್ ಮಾಡ್ಬೋದು ಅಂದರೆ, ಇದರಲ್ಲಿ ಯಾವುದು ಫಾಸ್ಟೆಸ್ಟ್ ಕಂಪ್ಯೂಟರು, ಇದರಲ್ಲಿ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರಲ್ಲಿ ಇದರ ಸ್ಪೀಡ್ ಮೇಲೆ ನೀವು ಅರೇಂಜ್ ಮಾಡಿ ಅಂತ ಒಂದು ಕ್ವೆಶನ್ನ ಹಾಕ್ಬೋದು. ಸೊ ಈಗ ಸ್ಪೀಡ್ ಪ್ರಕಾರ ನೋಡೋದಾದರೆ ಫಸ್ಟಲ್ಲಿ ಬರೋದು ಸೂಪರ್ ಕಂಪ್ಯೂಟರು, ಅದಾದಮೇಲೆ ಮೇನ್ ಫ್ರೇಮ್, ಅದಾದಮೇಲೆ ಮಿನಿ ಕಂಪ್ಯೂಟರ್, ಅದಾದ ಮೇಲೆ ವರ್ಕ್ ಸ್ಟೇಷನ್, ಅದಾದಮೇಲೆ ಪಿ ಸಿ. ಸೊ ನಮ್ಮ ಮನೆಯಲ್ಲಿರುವಂಥದ್ದು ಕಂಪ್ಯೂಟರ್ ಬಂದ್ಬಿಟ್ಟು ಅದರ ಸ್ಪೀಡು ತುಂಬ ಸ್ಲೋ ಇರುತ್ತೆ. ಆ್ಯಂಡ್ ಸೂಪರ್ ಕಂಪ್ಯೂಟರ್ಸ್ ಏನು ನಾವು ಸೈಂಟಿಫಿಕ್ ಲ್ಯಾಬ್ರೇಟರೀಸ್ ಇಲ್ಲ ದೊಡ್ಡ ದೊಡ್ಡ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ನ ಮಾಡೋಕ್ಕೆ ಬಳಸ್ತೀವಿ, ಅದರ ಸ್ಪೀಡು ಸಿಕ್ಕಾಪಟ್ಟೆ ಫಾಸ್ಟ್ ಇರುತ್ತೆ. ಸೊ ಈ ಕ್ವೆಶನ್ ಎಲ್ಲೂ ಕೇಳಿಲ್ಲ, ಬಟ್ ಈ ಸತಿ ಕೇಳೋ ಚಾನ್ಸಸ್ ತುಂಬ ಇದೆ. SSC ಅಂತ ಎಕ್ಸಾಮಲ್ಲೆಲ್ಲ ಈ ಕ್ವೆಶನ್ ತುಂಬ ಕೇಳ್ತಾರೆ. ಸೊ ಇದನ್ನು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಿ ಅಂದರೆ ಫಸ್ಟ್ ಬರೋದು ಸೂಪರ್ ಕಂಪ್ಯೂಟರು, ಲಾಸ್ಟ್ ಬರೋದು ಪರ್ಸ್ನಲ್ ಪಿ ಸಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಬಂದುಬಿಟ್ಟು ಕಂಪ್ಯೂಟರಲ್ಲಿ ಎಷ್ಟು ಟೈಪ್ ಮೆಮರಿ ಇರುತ್ತೆ. ಸೊ 3 ಟೈಪ್ಸ್ ಆಫ್ ಮೆಮರಿ: ಕೇಸ್ ಮೆಮರಿ, ಪ್ರೈಮರಿ ಮೆಮರಿ ಆ್ಯಂಡ್ ಸೆಕೆಂಡರಿ ಮೆಮರಿ. ಸೊ VAO ಎಕ್ಸಾಮಲ್ಲಿ ಇದನ್ನು ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ ಸ್ಪೀಡ್ ಜಾಸ್ತಿ ಇರ್ಬೋದು ಯಾವುದು ಅಂತ ಕೇಳಿದ್ರು, ಫಸ್ಟ್ ಬರೋದು ಕೇಸ್ ಮೆಮರಿ, ಸೆಕೆಂಡ್ ಬರೋದು ಪ್ರೈಮರಿ ಮೆಮರಿ, ಥರ್ಡ್ ಬರೋದು ಸೆಕೆಂಡರಿ ಮೆಮರಿ. ಸೊ ಕೇಸ್ ಮೆಮರಿ ಅಂದರೆ ಇದೊಂಥರ ಟೆಂಪ್ರರಿ ಮೆಮರಿ ಅನ್ಬೋದು. ಕಂಪ್ಯೂಟರ್ CPU-ಗೆ ತುಂಬ ತಕ್ಷಣ ಆಕ್ಸೆಸಿಬಲ್ ಆಗೋದು ಕೇಸ್ ಮೆಮರಿ. ಸೊ ಅದಾದಮೇಲೆ ಬರೋದು ಪ್ರೈಮರಿ ಮೆಮರಿ ಕೇಸ್ ಮೆಮರಿಗಿಂತ ಸ್ವಲ್ಪ ಸ್ಲೋ ಇರುತ್ತೆ, ಬಟ್ ಇದು ಕೂಡ ಇದು ಕೂಡ ವಾಲಟೈಲ್ ಮೆಮರಿ, ಇದು ವಾಲಟೈಲ್ ಮೆಮರಿ. ಸೊ ಎರಡು ಕೂಡ ವಾಲಟೈಲ್ ಮೆಮರಿ ಅಂದರೆ ಬೇಗ ಎರೇಸ್ ಆಗೋಗುತ್ತೆ, ಕಂಪ್ಯೂಟರಲ್ಲಿ ಪರ್ಮನೆಂಟ್ ಆಗಿರಲ್ಲ. ಬಟ್ ಸೆಕೆಂಡರಿ ಮೆಮರಿ ಬಂದ್ಬಿಟ್ಟು ಇದು ಪರ್ಮನೆಂಟ್ ಮೆಮರಿ, ಇದು ಕಂಪ್ಯೂಟ್ರಲ್ಲಿ ಯಾವಾಗಲೂ ಕೋಡ್ ಆಗೇ ಇರುತ್ತೆ. ಸೊ ಪ್ರೈಮರಿ ಮೆಮರಿಲಿ ಇರೋದು 2 ವಿಧ, ರ್ಯಾಮ್ ಮತ್ತು ರಾಮ್. ಸೊ ಇದನ್ನು ಫುಲ್ ಫಾರ್ಮ್ ಏನು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ರಾಮಲ್ಲಿ 3 ವಿಧ ಬರುತ್ತೆ: PROM, EPROM ಹಾಗೆ EEPROM ಅಂತ. ಸೊ ಇದ್ರ ಫುಲ್ ಫಾರ್ಮ್ ಎಲ್ಲ ತಿಳ್ಕೊಳ್ಳಿ, ಈ ಕ್ವೆಶನ್ ತುಂಬ ಇಂಪಾರ್ಟೆಂಟು. ಸೊ ಈ ಕೆಲಸನ ನಿಮಗೆ ಬಿಡ್ತೀನಿ, ಯಾಕಂದರೆ ನಾನು ಇಲ್ಲಿ ಹೇಳಿದ್ರೆ ನೀವು ಇದನ್ನು ಮರ್ತೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದ್ರ ಫುಲ್ ಫಾರ್ಮ್ಗಳು ಏನಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇಲ್ಲಿ 1 ಮಾರ್ಕ್ ಪಕ್ಕಾ ಗ್ಯಾರಂಟಿಯಾಗಿ ನಿಮಗೆ ಸಿಗುತ್ತೆ, ಸೊ ಮಿಸ್ ಮಾಡಬೇಡಿ. ಸೊ ನೆಕ್ಸ್ಟ್ ಬರೋದು ಸೆಕೆಂಡರಿ ಮೆಮ್ರಿ. ಏನು ನಾವು ಹಾರ್ಡ್ ಡಿಸ್ಕ್ನ ಯೂಸ್ ಮಾಡ್ತೀವಿ ನಮ್ಮ ಕಂಪ್ಯೂಟರಲ್ಲಿ ಮೂವೀಸ್ನ ಸ್ಟೋರ್ ಮಾಡೋಕ್ಕೆ ಇಲ್ಲ ಸಾಂಗ್ಸ್ನ ಸ್ಟೋರ್ ಮಾಡೋಕ್ಕೆ, ಅದನ್ನು ಸೆಕೆಂಡರಿ ಮೆಮ್ರಿ ಅಂತೀವಿ. ಸೊ ಈ ಮೆಮ್ರಿ ಯಾವತ್ತೂ ಎರೇಸ್ ಆಗೋಲ್ಲ. ಸೊ ನಾವು ಒಂದು ಫಿಲಮ್ನ ಡೌನ್ಲೋಡ್ ಮಾಡಿಟ್ರೆ ಅದನ್ನು 3 ತಿಂಗಳಾದಮೇಲೂ ನಾವು ನೋಡ್ಬೋದಾಗುತ್ತೆ, ಇಲ್ಲ 1 ವರ್ಷ ಆದಮೇಲೂ ಅದನ್ನ ಆ್ಯಕ್ಸೆಸ್ ಮಾಡ್ಬೋದಾಗುತ್ತೆ. ಸೊ ಇದನ್ನು ಸೆಕೆಂಡರಿ ಮೆಮ್ರಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಇಂಪಾರ್ಟೆಂಟ್ ಡಿವಿಷನ್ ಇದು ಕಂಪ್ಯೂಟರ್ಸಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಕಂಪ್ಯೂಟರಲ್ಲಿ ಯಾವ ಥರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೆ ಅಂತ ಕೇಳ್ತಾರೆ. ಸೊ ಫಸ್ಟ್ ಜನ್ರೇಷನ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಮಷೀನ್ ಲ್ಯಾಂಗ್ವೇಜ್. ನೋಡಿ ಇಲ್ಲಿ ನೀವು ಏನು ತುಂಬ ಜ್ಞಾಪಕ ಇಟ್ಕೊಳೋದು ಏನು ಬೇಡ. ಸೊ ಇಲ್ಲಿ ಮಷೀನ್ ಲ್ಯಾಂಗ್ವೇಜ್ ಯಾವ ಜನ್ರೇಷನ್ ಲ್ಯಾಂಗ್ವೇಜ್ಗೆ ಬಿಲಾಂಗ್ ಆಗುತ್ತೆ ಅಂತ ಕೇಳಿದಾಗ ನೀವು ಫಸ್ಟ್ ಜನ್ರೇಷನ್ ಅಂತ ಟಿಕ್ ಮಾಡೋದಷ್ಟೇ ಸಾಕು. ಇಲ್ಲಿ ನಿಮಗೆ ಮಷೀನ್ ಲ್ಯಾಂಗ್ವೇಜ್ ಅಂದರೆ ಏನು, ಇಲ್ಲ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂದರೆ ಏನು ಅಂತ ಯಾವ ಎಕ್ಸಾಮಲ್ಲೂ ಕೇಳಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಜನ್ರೇಷನ್ ಲ್ಯಾಂಗ್ವೇಜ್ ಅಂದರೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ ಮಾರ್ಕ್ ಮಾಡಿ. ಥರ್ಡ್ ಜನ್ರೇಷನ್ ಲ್ಯಾಂಗ್ವೇಜ್ ಅಂತ ಯಾವುದು ಅಂತ ಕೇಳಿದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಮಾರ್ಕ್ ಮಾಡಿ. ಸೊ ಇಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಫೋರ್ಟ್ರಾನ್ ಮತ್ತು ಕೋಬಾಲ್ ಅಂತಂಥ ಬೇಸಿಕ್ ಅಂತ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರುತ್ತೆ. ಸೊ ಇವು ಯಾವ ಮಷಿನ್ ಲರ್ನಿಂಗ್ ಲ್ಯಾಂಗ್ವೇಜ್ಗೆ ಬಿಲಾಂಗ್ ಆಗುತ್ತೆ ಅಂತ ಕೇಳಿದಾಗ ನೀವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಮಾರ್ಕ್ ಮಾಡಿ. ಸೊ ಕ್ವಶನಲ್ಲಿ ಫೋರ್ಟ್ರಾನ್, ಕೋಬಾಲ್, ಬೇಸಿಕ್ಸ್ ಬಿಲಾಂಗ್ ಟು ಮಷಿನ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್, ಕ್ವೈರಿ ಲ್ಯಾಂಗ್ವೇಜ್ ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜ್ನ ಮಾತ್ರ ಟಿಕ್ ಮಾಡಿ. ಸೊ ನೆಕ್ಸ್ಟ್ ಬರೋದು ಫೋರ್ತ್ ಜನ್ರೇಷನ್ ಕ್ವೈರಿ ಲ್ಯಾಂಗ್ವೇಜ್ ಅಂತೀವಿ. ಸೊ SQL ಡೇಟಾಬೇಸಸ್ ಅಂತ ಏನು ಯೂಸ್ ಮಾಡ್ತಾರೆ, ಸೊ ಅದು ಫೋರ್ತ್ ಜನ್ರೇಷನ್ ಲ್ಯಾಂಗ್ವೇಜ್ಗೆ ಬಿಲಾಂಗ್ ಆಗುತ್ತೆ. ನೆಕ್ಸ್ಟ್ ಫಿಫ್ತ್ ಜನ್ರೇಷನ್ ಲ್ಯಾಂಗ್ವೇಜ್, ಇದು ಎಕ್ಸ್ಪರ್ಟ್ ಸಿಸ್ಟಮ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ಇದು ನನ್ನ ಪ್ರಕಾರ ಕೇಳೋದು ಸ್ವಲ್ಪ ಕಷ್ಟ. ಸೊ ಈ 4 ಲ್ಯಾಂಗ್ವೇಜ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಸೊ ಇದು PDO ಎಕ್ಸಾಮಲ್ಲಿ ಇಷ್ಟರಲ್ಲಿ ಡೆಫಿನೆಟ್ಲಾಗಿ 1-2 ಕಂಪ್ಯೂಟರ್ ಕ್ವಶನ್ ಬಂದೇ ಬರುತ್ತೆ. ಸೊ ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಮತ್ತು ನಾನು ಕೇಳಿರುವಂತಹ ಈ ROM, PROM, EPROM ಈ ಫುಲ್ ಫಾರ್ಮ್ನೆಲ್ಲ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರುವ KS ಎಕ್ಸಾಮ್ ಹಾಗೆ ಮುಂದೆ ಬರುವ PSI ಈ ಎಕ್ಸಾಮ್ಗೆಲ್ಲ ನಾನು ನಿಮಗೆ ಕ್ಲಾಸಸ್ನ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.